Day 2. We are going to Chitkul. ಇಲ್ಲಿ ನಮಗೆ ಟೆಂಪ್ರೇಚರ್ ನೋಡೋಣ ಅಂದರೆ ಇಲ್ಲಿ ನೆಟ್ವರ್ಕೇ ಇಲ್ಲ. ಇದೆ ನೋಡಿ ಲಾಸ್ಟ್ ಪೋಸ್ಟ್ ಆಫೀಸ್. Day 2. We are going to Chitkul. On the way to Chitkul ಇವಾಗ. ಕಾರಲ್ಲಿ ಆರಾಮಾಗೆಲ್ಲ ನಿದ್ದೆ ಹೊಡ್ಕೊಂಡು ಬಂದಿದ್ದೀವಿ. ಇವಾಗೆಲ್ಲ ಕಾಫಿ ಬ್ರೇಕ್. ನಮ್ಮ ಗಾಡಿ ಇದು ಇನ್ನೂ 8 ದಿನ ಇದೇ ಗಾಡಿ. ಸೊ ಸೇವಿಂಗ್ ಆಗಿದೆ ಅಲ್ಲ. ಇಲ್ಲಿ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ. ಅಲ್ಲಿ ನೋಡಿ ಬೆಟ್ಟದ ಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಇಲ್ಲೆಲ್ಲ ಹೋಟೆಲ್ಸ್ಗೂ ಎಷ್ಟು ಚೆನ್ನಾಗಿ ವುಡ್ ವರ್ಕ್ ಮಾಡಿದ್ದಾರೆ. ಒಳಗಡೆನೂ ಅಷ್ಟೇ ಕಾರ್ವಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ರಾಕ್ ಟನಲ್ ಇದೆಯಂತೆ ಆನ್ ದ ವೇ ಟು ಸಾಂಗ್ಲಾ. ಸೊ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ ನಮ್ಮ ಡ್ರೈವರು, ನೋಡ್ಕೊಂಬನ್ನಿ ಅಂತ. ಅದಕ್ಕೆ ಮುಂಚೆ ನೋಡಿ ಇದೊಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇದೆ. ಕಾಣ್ಬೋದು ಪೈಪ್ ಲೈನ್. ಹೆಂಗೆ ಆ ಗುಡ್ಡಕ್ಕೆ ಹೆಂಗೆ ಕನೆಕ್ಟ್ ಮಾಡಿದ್ದಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ರಾಕ್ ಟನಲ್. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹಾಂ, ರಾಕ್ ಟನಲ್. ಕ್ರ್ಯಾಕ್ಸ್ ನೋಡಿ ಅಲ್ಲಿ ಹಿಂಗೆ ಅಲ್ವಾ. ಟನಲ್ ಇಲ್ಲಿ ಏನು ಪ್ರೊಟೆಕ್ಷನ್ನೇ ಇಲ್ಲ. ಕೆಳಗಡೆ ಬಿದ್ದರೆ ನಾವು ಕೈಲಾಸಕ್ಕೆ ಹೋಗೋದು. ಇದು ನಾರ್ತ್ ರಿವರ್ ಅಂತೆ. ಸೊ JSW ಅವರು ಈ ರಿವರ್ಗೆ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಕಟ್ಟಿದ್ದಾರೆ. ಸಾಂಗ್ಲಾ ಅಲ್ವಾ ಇದು? ಸಾಂಗ್ಲಾ ಬಂದಿದ್ದೀವಿ ನೋಡಿ. ಇದೇ ಮಾರ್ಕೆಟ್, ಸಾಂಗ್ಲಾ ಮಾರ್ಕೆಟ್. ಕಿನ್ನರ್ ಕೈಲಾಶ್ ಅಂತ ಇಲ್ಲಿ ನೋಡಿ, ಇದು ಮಾರ್ಕೆಟು. ಇಲ್ಲಿ ವಾಟರ್ ಪ್ರೂಫ್ ಶೂಸ್ ತೊಗೊಳಕ್ಕೆ ಬಂದಿದ್ದೀವಿ. ನೆಕ್ಸ್ಟು ನಮ್ದು ಬೇರೆ ಕಡೆ ಹೋಗಬೇಕಲ್ಲ. ಸೊ ಹಾಗಾಗಿ ವಾಟರ್ ಪ್ರೂಫ್ ಶೂಸ್ ಬೇಕು ಕೆಲವರಿಗೆ. ನಮ್ಮ ಗ್ರೂಪಲ್ಲಿ ವಾಟರ್ ಪ್ರೂಫ್ ಬೂಟ್ಸ್ ಶಾಪಿಂಗ್ ನಡೀತಾ ಇದೆ ಇಲ್ಲಿ. ಅವ್ರು 850 ಹೇಳ್ತಾವ್ರೆ. ಇದನ್ನು 600 ರೂಪಾಯಿ. ನೋಡೋಣ. ಎಲ್ಲಾದ್ರೂ ಬೇರೆ ಸೈಜ್ ಇದೆ. ಒಂದೇ ಬ್ಯಾಗಲ್ಲಿ ಹಾಕ್ಕೊಡ್ತಾವ್ರೆ. ಸೊ ಗೊತ್ತಾಗುತ್ತೆ. ಇದಕ್ಕೊಂದು ಹಾಡು ಹೇಳ್ಬೇಕು ಇವಾಗ. 5, 6, 7, 8 ಆಮೇಲಿನ್ನೇನು. लैंग्वेज कौन सा है? किन्नौर का। किन्नौर। हाँ जी। हाँ, वो हिंदी जैसा है? नहीं, हमारा भाषा भी आप लोगों की भाषा की तरह टफ है। हाँ ओके। कितना हो मैम? ಇವತ್ತು ನಾವಿರೋದು ಸಾಂಗ್ಲಾದಲ್ಲಿ. ಸಾಂಗ್ಲಾ ನೆನ್ನೆ ನೈಟ್ ಬಂದು ಸ್ಟೇ ಆಗಿದ್ದೀವಿ. ಇವಾಗ ತಿರ್ಗಾ ಮತ್ತೆ ಹೊರಡಬೇಕು. ಎಲ್ಲ ಚೆಕ್ಔಟ್ ಮಾಡಬೇಕೀಗ. ಇವಾಗ ನಮ್ಮ ರೂಮಿಂದ ವ್ಯೂ ಹೆಂಗಿದೆ ತೋರಿಸ್ತೀನಿ ನೋಡಿ. ಈಗ ಟೈಮು 7:30. ಟೆಂಪ್ರೇಚರ್ ಬಂದು -12 ಇದೆ. ಇದೇ ನಾವೀಗ ಇದ್ದಿದ್ದ ಹೋಟೆಲು. ರೂಮ್ಸ್ ಎಲ್ಲ ನೀಟಾಗಿದೆ, ಸರ್ವಿಸು ಚೆನ್ನಾಗಿದೆ ಅವ್ರದ್ದು. ಸೊ ಆಚೆ ಹಿಂಗಿದೆ ವ್ಯೂ. ಇದೇ ನಮ್ಮದು ಆಪತ್ ಬಾಂಧವ ರೂಮ್ ಹೀಟರು. ಎಲ್ಲ ಕಡೆ ನೀವು ರೂಮ್ ಹೀಟರ್ ಕೇಳಲೇಬೇಕು. ನಾವಿಲ್ಲಿ ಸಾಂಗ್ಲಲ್ಲಿ ಇರೋದ್ರಿಂದ ಇವರು ಚಾರ್ಜ್ ಮಾಡಿದ್ದಾರೆ. ಎಕ್ಸ್ಟ್ರಾ ಚಾರ್ಜ್ ಇದೆ. ಇಟ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ಆರ್ ಪ್ಯಾಕೇಜು.
ಬಂದಿರೋದು ಚಿಟ್ಕುಲ್ಗೆ. ಸಾಂಗ್ಲಾಯಿಂದ ನಾವೆಲ್ಲಿ ಸ್ಟೇ ಆಗಿದ್ವಿ ಅಲ್ಲಿಂದ 18 ಕಿಲೋಮೀಟರ್ಸು. ಆ್ಯಕ್ಚುಲಿ ಸಮ್ಮರಲ್ಲಿ ಚಿಟ್ಕುಲಲ್ಲೇ ಫಸ್ಟ್ ಸ್ಟಾಪ್ ಇರೋದು ಸ್ಟೇಯಿಂಗಿಗೆ. ಬಟ್ ಇಲ್ಲಿ ನಾವು ಬಂದಿರೋದು ವಿಂಟರಲ್ಲಿ ಅಲ್ವಾ, ಸೊ ಹಾಗಾಗಿ ಚಿಟ್ಕುಲಲ್ಲಿ ತುಂಬ ಟೆಂಪ್ರೇಚರ್ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಸೊ ಸಾಂಗ್ಲಲ್ಲಿ ನಮಗೆ ಸ್ಟೇ ಮಾಡಿಕೊಟ್ಟಿದ್ರು. ಅಲ್ಲಿ ಹೋಟೆಲ್ ಅವರು ಹೇಳಿದ್ರು ಸಮ್ಮರ್ಸಲ್ಲಿ ಚಿಟ್ಕುಲ್ ಸ್ಟೇ ಆಗ್ತಾರೆ, ಇಲ್ಲಿ ಫುಲ್ ಆದರೆ ಸಾಂಗ್ಲಾ ನೆಕ್ಸ್ಟ್ ಆಪ್ಷನ್ ಆಗಿ ಇಟ್ಕೊತಾರೆ ಅಂತ. ಬಟ್ ವಿಂಟರ್ಸಲ್ಲಿ ಸಾಂಗ್ಲಾ ಫಸ್ಟ್ ಆಪ್ಷನ್ ಇಟ್ಕೊತಾರೆ, ಚಿಟ್ಕುಲ್ಲು ನೆಕ್ಸ್ಟು. ಎಷ್ಟು ಸೀನಿಕ್ ಆಗಿದೆ ನೋಡಿ. ಇಲ್ಲಿ ನಮಗೆ ಟೆಂಪ್ರೇಚರ್ ನೋಡೋಣ ಅಂದರೆ ಇಲ್ಲಿ ನೆಟ್ವರ್ಕೇ ಇಲ್ಲ. ನಮ್ಮ ಟೂರ್ ಗೈಡ್ ಹೇಳಿದರು ಇಲ್ಲಿ ಬರೀ ಜಿಯೋ ಮತ್ತು ಏರ್ಟೆಲ್ ಸಿಗುತ್ತೆ ಅಂತ. ಬಟ್ ಏರ್ಟೆಲ್ ಸಿಗ್ತಾ ಇಲ್ಲ, ಮುಂದೆ ಹೋದಾಗ ಸಿಗುತ್ತೇನೋ ನೋಡಬೇಕು. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಪೋಸ್ಟ್ ಆಫೀಸ್ ಇದೆ ಅಂತಾರೆ. ದಿಸ್ ಇಸ್ ದ ಲಾಸ್ಟ್ ಪೋಸ್ಟ್ ಆಫೀಸ್ ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿ ಇರೋದು. ಇಲ್ಲಿ ಸಿಕ್ಕಿದ್ದಾರೆ ನೋಡಿ ನಮ್ಮ ಪೋಸ್ಟ್ ಮ್ಯಾನ್. ಇವರೇ ನಮ್ಮ ಪೋಸ್ಟ್ ಮ್ಯಾನ್. ಇವ್ರು ಹೇಳ್ತಾ ಇದ್ದಾರೆ ನನ್ನ ಪೋಸ್ಟ್ ಮ್ಯಾನ್ ಇಲ್ಲಿ 11 o'clock ಓಪನ್ ಆಗುತ್ತೆ ಅಂತ. ಬೋಲಿ. राजगोपाल नेगी. हाँ, आपका नाम क्या है? राजगोपाल नेगी. हाँ, तो अभी ये लास्ट पोस्ट ऑफिस है. लास्ट पोस्ट ऑफिस. हाँ, ये 11,000 के हाइट में है. हाँ, ओके. हिकिम के बाद सेकंड नंबर पर है ये. अच्छा, ओके ओके ओके. तो अभी हम लोग ये हम लोग ये अभी चिट्ठी डालेंगे तो कब तक पहुंचेगा बैंगलोर? यहाँ से जाएगा संगला. हाँ संगला से ठेला बन के सीधे रामपुर जाएगा. हाँ रामपुर से सीधा शिमला. हाँ. शिमला से कर्नाटक का ठेला बनेगा. ओह, कितना दिन लगेगा? अब उधर से तो ऐसा है ना, वो जल्दी पहुँचता है, तभी 1 हफ्ता लगाओ. एक हफ्ते में पहुंच जाएगा. पहुँच जाएगा. अच्छा. अभी यहाँ पे भी लोग पोस्ट यूज करते हैं? बहुत ज्यादा. हाँ, बहुत ज्यादा यूज करते हैं. अब ये सब वो डिजिटल बना हुआ है ना, हाँ. यहाँ पैसा भी निकलता है. हाँ. जमा भी होता है. अच्छा, ओके. तो कोई चक्कर ही नहीं है. अब तो बर्फ भी कम आ रहा है. हाँ, अभी ये कम है. हाँ, ये तो कुछ भी नहीं है, 3 फुट नहीं आया टोटल. हाँ, इस साल कम है. हाँ, आज से 15 साल पहले ना हाँ, 27 फुट 30 फुट आता था. ओह, उस टाइम तो कौवे भी नहीं आते थे इधर. हाँ, ओके. हाँ, अब तो देखो आप कहाँ कर्नाटक से आ गए. ಇದು ಲಾಸ್ಟ್ ಪೋಸ್ಟ್ ಆಫೀಸ್ ಇಂಡಿಯಾದು ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿ ಇರೋದು. ಅವ್ರು ಹೇಳ್ದಂಗೆ ನೋಡಿ ಪೋಸ್ಟ್ ಬಾಕ್ಸ್ ಕಾಣ್ತಾ ಇದೆಯಾ. ಇದು ನರಾಜು ಅಂತ ಹೇಳ್ತಾರಂತೆ, ಕಿಮ್ಲಾ ಪಾಸ್ ಅಂತ. ಇಲ್ಲಿ ಜೂನಲ್ಲಿ ಬಂದರೆ ಟ್ರೆಕ್ಕಿಂಗ್ ಮಾಡಿಸ್ತಾರಂತೆ ಇವರೇ, ನಮ್ಮ ರಾಜ್ ಅಂತ. ಅವ್ರದ್ದು ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನೀವು. ಬೆಳಗ್ಗೆ ಹೋದರೆ ಸಾಯಂಕಾಲದ ಒಳಗಡೆ ಕರ್ಕೊಂಬರ್ತಾರೆ, ಗೈಡು ಪ್ರೊವೈಡ್ ಮಾಡ್ತಾರಂತೆ ನೋಡಿ. ಜೂನಲ್ಲಿ ಆದರೆ ಹೇಳಿದ್ನಲ್ಲ ಟ್ರೆಕ್ಕಿಂಗ್ ಪಾಯಿಂಟು, ಇಲ್ಲಿ ಬ್ಲ್ಯಾಕ್ ಗ್ಲೇಷಿಯರ್ ಇದೆಯಂತೆ ಮೇಲೆ. ಅದನ್ನ ನೋಡೋಕ್ಕಂತಲೇ ಟ್ರೆಕ್ ಮಾಡ್ಕೊಂಡು ಹೋಗ್ತಾರಂತೆ. ತುಂಬ ಸಾವಿರಾರು ವರ್ಷಗಳಿಂದ ಇರೋದಂತೆ ಅದು. ಅದನ್ನ ನೋಡೋಕೆ ಹೋಗ್ತಾರೆ. ಇದು ನೋಡಿ, ಇದು ಜಗದಂಬ ಅಂತೆ ಆ ಬೆಟ್ಟದ ಹೆಸರು. ಆ ಬೆಟ್ಟದ ಅಲ್ಲಿ ಮಿಲಿಟ್ರಿ ಕ್ಯಾಂಪ್ ಹೇನಾ, ಮಿಲಿಟ್ರಿ ಕ್ಯಾಂಪ್. ಹಾಂ, ಮಿಲಿಟ್ರಿ ಕ್ಯಾಂಪ್ ಇದೆಯಂತೆ ಅಲ್ಲಿ. ಅದ್ರ ಕೆಳಗಡೆ, ಆ ಬೆಟ್ಟದಿಂದ ಕೆಳಗಡೆಗೆ ಆ ಕಡೆ ಸೈಡ್ ಹೋದರೆ ಟಿಬೆಟ್ ಇದೆ. ಸೊ ಚಿಟ್ಕುಲ್ ಇಸ್ ದ ಲಾಸ್ಟ್ ವಿಲೇಜು ಇಂಡಿಯಾ ಮತ್ತು ಟಿಬೆಟ್ಗೆ ಲಾಸ್ಟ್ ವಿಲೇಜ್ ಇದು ಚಿಟ್ಕುಲ್. ಇಲ್ಲಿಗೆ ಲಂಚಿಗೆ ಸ್ಟಾಪ್ ಮಾಡಿದ್ದೀವಿ. ಊಟಕ್ಕೆ ಟೇಬಲ್ ಮೇಲೆ ನೋಡಿ ಇಲ್ಲಿ ಹೆಂಗೆ ಮೆಣಸಿನ್ಕಾಯಿ ಕೊಟ್ಟವ್ರೆ. ಇಲ್ಲಿ ಆನ್ ದ ವೇ ಅಲ್ಲಲ್ಲಿ ಹೋಗೋವಾಗ ಸ್ಮಾಲ್ ವಾಟರ್ ಫಾಲ್ಸ್ ಸಿಗುತ್ತೆ. ಸೊ ನಮ್ಮ ಡ್ರೈವರು ಗಾಡಿ ವಾಶ್ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ನಾವು ಬಂದಿರೋದು ಇದೊಂದು ಸಂಗಮ, ಸ್ಪಿತಿ ನದಿ ಮತ್ತು ಸಟ್ಲೆಜ್ ನದಿ ಎರಡೂ ಕೂಡ ಅಂತ ಜಾಗ. ಎಡಗಡೆ ಇರೋದು ಸಟ್ಲೆಜ್ ನದಿ, ಡಾರ್ಕ್ ಬ್ಲೂ ಕಾಣಿಸ್ತಾ ಇರೋದು ಸ್ಪಿತಿ ನದಿ. ಸೊ ಎರಡೂ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನೋಡಿ. ಎರಡೂ ಇಲ್ಲಿ ಮೀಟಾಗಿ ಹರಿಯುತ್ತೆ. ಈಗ ಬಂದಿರೋದು ನಾಥೋ ಲೇಕ್ ನೋಡಿ, ಸ್ಟೆಪ್ಸ್ ಇದೆ. ಮೋಸ್ಟ್ಲಿ ಲೇಕ್ ಎಲ್ಲ ಫ್ರೀಸ್ ಆಗಿದೆ. ನೋಡೋಣ. ಟ್ರೈ ಇದು ಶ್ವೇತಾ ಕಾಲು ಒಂದು ಇಟ್ಟು ನೋಡಿ, ಗುಡುಂಬಂತ ಒಳಗೋಗಿರಿ. ಬೇಡ ಶ್ವೇತಾ, ಎಲ್ಲಿ ಸಾಕು ಗೊತ್ತಿರಲ್ಲ. ಆ ಕಡೆ ಹೋಗ್ಬೇಡಿ, ಸಾಫ್ಟ್. ನಾಲ್ಕು ಲೇಕು ಬಾಬಾ ಇಲ್ಲಿ ನೋಡಿ ಎಷ್ಟು ಕಟ್ಟಿದೆ, ಹೆಂಗೆ ಗಟ್ಟಿಯಾಗಿದೆ.
ನೀರು ಫುಲ್ಲು ಟೀ. ಚಿಕ್ಕ ಟೀ ಅಂಗಡಿನಲ್ಲಿ ಬನ್ನಿ ಇಲ್ಲಿ ಬಿಸಿ ಕಾಯಿಸ್ತಾ ಇದ್ದೀನಿ. ಬಂದಿದ್ದೀವಿ ಟಾಬೋಗೆ, ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಇದೆಲ್ಲ ಸ್ಕಿಪಿಯನ್ ಹೋಮ್ಸು. ಈ ಥರ ಹೋಮ್ ಸ್ಟೇ ನಿಮಗೆ ಚಿಕ್ಕದಾಗಿರುತ್ತೆ. ಆದರೆ ಇಲ್ಲಿ ಲಗೇಜ್ ಜಾಸ್ತಿ ತೊಗೊಂಬರ್ಬಾರ್ದು, ಯಾಕಂದರೆ ಒಳಗಡೆ ಇರುತ್ತೆ ಹೋಮ್ ಸ್ಟೇ, ಒಳಗಿರುತ್ತೆ ಹೋಮ್ ಸ್ಟೇ. ತಂದರೆ ನಾವೇ ಹೇಳ್ಕೊಂಡು ಹೋಗ್ಬೇಕು. ಅದಕ್ಕೆ ವೆಯ್ಟು ಮಾಡ್ಕೊಂಬರ್ಬಾರ್ದು ನಾವು ಬ್ಯಾಗ್ಸ್ನ. ಇಲ್ಲಾಂದರೆ ಈ ಥರ ಕಷ್ಟಪಡಬೇಕಾಗುತ್ತೆ ನಾವು ಹೇಳ್ಕೊಂಡು ಹೋಗೋದು. ನೋಡಿ ಹೆಂಗಿದೆ, ಇದೇ ಹೋಮ್ ಸ್ಟೇ. ಈ ಲಗೇಜ್ ಎಲ್ಲ ಹೇಳ್ಕೊಂಬಂದಿದ್ದೀವಿ ನೋಡಿ. ಒಂದು ಅರ್ಧ ಕಿಲೋಮೀಟ್ರ್ ಹೇಳ್ಕೊಂಬಂದಿದ್ದೀವಿ ಗಲ್ಲಿನಲ್ಲಿ. ಚಕ್ರಗಳು ಕೈಗೆ ಬರದೇ ಇದ್ರೆ ಸಾಕು. ಇಷ್ಟಿಷ್ಟು ದೊಡ್ಡ ಲಗೇಜ್ ಇವತ್ತೇ ನೋಡ್ತಾ ಇರೋದಂತೆ ಅವ್ರು. ಈ ಥರ ವಿಂಟರ್ ಸ್ಪಿತ್ತಿಗೆ ಬಂದಿದ್ದವ್ರು ತಂದಿರೋದು. ಇಲ್ಲಿ ಡ್ರಮ್ಗಳು ಇಟ್ಟಿದ್ದಾರೆ ನೋಡಿ, ಯಾವ ಕೊಳೆಯಲ್ಲೂ ನೀರು ಬರೋಲ್ಲ. ಟಾಯ್ಲೆಟ್ಸಲ್ಲೆಲ್ಲ ಬಕೆಟ್ಗಳು ಜೋಡಿಸ್ಬಿಟ್ಟಿದ್ದಾರೆ, ಅದರಲ್ಲೇ ಯೂಸ್ ಮಾಡ್ಬೇಕು ನಾವು. ಬಂದಿದ ತಕ್ಷಣ ಈ ರೂಮಿಗೆ ಬಂದ್ವಿ. ಇಲ್ಲಿ ಈ ಥರ ಒಂದು ರೂಮ್ ಇರುತ್ತೆ, ಮಧ್ಯ ಕೆಡ್ಡ ಹಾಕಿರ್ತಾರೆ ಬಿಸಿ ಕಾಯಿಸ್ಕೊಳ್ಳೋಕ್ಕೆ. ಸೊ ಈಗ ಊಟ ಮಾಡಿ ಮಲಗ್ತೀವಿ. ನಾಳೆ ಬೆಳಗ್ಗೆ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.